ಸರ್ಕಾರಿ ನೌಕರಿಯ ಅಧಿಕಾರಿ ಆತನ ಮೇಲೆ ಪ್ರಕರಣ ದಾಖಲಾದ್ರೆ ಆತನನ್ನ ಅಮಾನತು ಮಾಡಲಾಗುತ್ತೆ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮ ಮೇಲೆ ಪ್ರಕರಣ ದಾಖಲಾಗಿ ಜೈಲಲ್ಲಿದ್ರೂ ಕೂಡ ರಾಜಭಾರ ಮಾಡಬಹುದಂತೆ. ಅಂದ್ರೆ ಇದು ಯಾವ ನ್ಯಾಯ? ಜನಸಾಮಾನ್ಯರಿಗೊಂದು ನ್ಯಾಯ, ಜನಪ್ರತಿನಿಧಿಗಳಿಗೊಂದು ನ್ಯಾಯನ? ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರು ಒಂದೇ ಶಿಕ್ಷೆ ಆಗಬೇಕು, ಜನಸಾಮಾನ್ಯರಿಗೂ ಒಂದೇ ಆಗಬೇಕು, ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರೋರಿಗೂ ಒಂದೇ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಎಲ್ಲರಿಗೂ ಸಮಾನತೆ ಹಕ್ಕು ಸಿಗುತ್ತೆ. ಪಾಪ ಒಬ್ಬ ಕಾಲೇಜ್ ಹುಡುಗನ ಮೇಲೆ ಸಣ್ಣ FIR ಇದ್ರೆ ಆತನಿಗೆ ಸರ್ಕಾರಿ ನೌಕರಿ ಸಿಗಲ್ಲ. ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಮೇಲೆ ಒಂದು ಕೇಸ್ ಆದ್ರೆ ಆತನ ಅಮಾನತ್ ಆಗ್ತಾನೆ. ನೀವು ಮಾತ್ರ 2 ವರ್ಷ ಜೈಲಲ್ಲಿ ಇದ್ರೂ ಕೂಡ ಐಷಾರಾಮಿ ಜೈಲಿನಿಂದ ಸರ್ಕಾರ ನಡೆಸ್ತೀರಿ. ಅಂದ್ರೆ ಇದು ನ್ಯಾಯನಾ? ಇದು ನ್ಯಾಯನಾ? ಅಲ್ಲ. ಅದಕ್ಕಾಗಿ ಬದಲಾವಣೆ ಆಗಬೇಕು. ಈ ಮಸೂದೆ ಅಂಗೀಕಾರ ಆಗಬೇಕು. ವಿಪಕ್ಷಗಳು ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ. ಅವರಿಗೆ ಸಂವಿಧಾನ ಕೊಟ್ಟಿರುವಂತ ಹಕ್ಕಿನಿಂದಲೇ ಅವರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ ಈಗೇನು ಅಮಿತ್ ಶಾ ಮಂಡಿಸಿದಂತ ಬಿಲ್ಗೆ ನೀವು ವಿರೋಧ ಮಾಡ್ತಾ ಇದ್ದೀರಲ್ಲ, ಆ ವಿರೋಧ ಮಾಡ್ಲಿಕ್ಕೂ ಕೂಡ ನಿಮಗೆ ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನ ಮರಿಲಿಕ್ಕೆ ಹೋಗ್ಬೇಡಿ.